ಫ್ರೆಂಡ್ಸ್, ನಿಮಗೆ ಇಂಗ್ಲಿಷ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಬಟ್ ಫ್ಲೂಯೆಂಟ್ಲಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ವರ್ಡ್ಸ್ ಎಲ್ಲ ಗೊತ್ತಿರುತ್ತೆ, ಸೆಂಟೆನ್ಸ್ ಮೈಂಡ್ನಲ್ಲಿ ರೆಡಿ ಆಗಿರುತ್ತೆ, ಬಟ್ ಬಾಯಿ ಬಿಟ್ಟ ತಕ್ಷಣ ಸೈಲೆನ್ಸ್. ಬ್ರೈನ್ ಹೇಳುತ್ತೆ, ವೇಟ್, ಯಾವ ವರ್ಡ್ ಹೇಳಬೇಕು? ಮತ್ತೆ ತಕ್ಷಣ ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತಾ? ಡೋಂಟ್ ವರಿ, ಇಟ್ಸ್ ನಾಟ್ ಯೋರ್ ಫಾಲ್ಟ್. ವೆಲ್ಕಮ್ ಟು ದ 4 Sparks, ಯೋರ್ ಇಂಗ್ಲಿಷ್ ಲರ್ನಿಂಗ್ ಪಾರ್ಟ್ನರ್ ಥ್ರೂ ಕನ್ನಡ. ಈ ವಿಡಿಯೋನಲ್ಲಿ ಎಕ್ಸಾಕ್ಟ್ಲಿ ಯಾಕೆ ಇದು ಆಗ್ತಾ ಇದೆ ಮತ್ತು ಹೌ ಕ್ಯಾನ್ ಯು ಫಿಕ್ಸ್ ಇಟ್, ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಮ್ಯಾಜಿನ್ ದಿಸ್, ಯು ಆರ್ ಸಿಟ್ಟಿಂಗ್ ಇನ್ ಆನ್ ಇಂಟರ್ವ್ಯೂ ರೂಮ್. ಇಂಟರ್ವ್ಯೂವರ್ ನಿಮ್ಮನ್ನು ನೋಡಿ ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್ ಅಂತ ಕೇಳಿದಾಗ ಯು ನೋ ದ ಆನ್ಸರ್. ನೀವು ಪ್ರಾಕ್ಟೀಸ್ ಕೂಡ ಮಾಡಿದ್ದೀರಾ, ಆದರೆ ನಿಮ್ಮ ಬ್ರೈನ್ ಫ್ರೀಸ್ ಆಗ್ತಾ ಇದೆ, ಸಡನ್ಲಿ ನಿಮ್ಮ ಮೈಂಡ್ ಬ್ಲ್ಯಾಂಕ್ ಆಗ್ತಾ ಇದೆ. ಯು ವಾಂಟ್ ಟು ಸೇ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಐ ಲವ್ ರೀಡಿಂಗ್ ಬುಕ್ಸ್, ಬಟ್ ಆ್ಯಕ್ಚುಲಿ ವಾಟ್ ಕಮ್ಸ್ ಔಟ್ ಇಸ್ I like. ಈ ಥರ ಆಗುತ್ತಾ? ಇಫ್ ದಿಸ್ ಇಸ್ ಯು, ಕೀಪ್ ವಾಚಿಂಗ್. ಬಟ್ ವೈ ದಿಸ್ ಹ್ಯಾಪನ್ಸ್? ಈ ಪ್ರಾಬ್ಲಮ್ ಆಗೋದು ಒಂದೇ ಒಂದು ಮೇನ್ ರೀಸನ್ನಿಂದ, ಆ್ಯಂಡ್ ದಟ್ ಇಸ್ ಓವರ್ ಥಿಂಕಿಂಗ್. ನಾವು ಇಂಗ್ಲಿಷ್ ಮಾತನಾಡುವಾಗ ಪರ್ಫೆಕ್ಟ್ ಆಗಬೇಕು ಅಂತ ಟ್ರೈ ಮಾಡ್ತೀವಿ. ಒಂದೇ ಸಮಯದಲ್ಲಿ ಬ್ರೈನ್ ಗ್ರಾಮರ್ ಚೆಕ್ ಮಾಡ್ತದೆ, ಟೆನ್ಸಸ್ ಕರೆಕ್ಟ್ ಇದೆಯಾ ಅಂತ ನೋಡ್ತದೆ, ಪ್ರೊನೌನ್ಸಿಯೇಷನ್ ಓಕೆನಾ, ಆಕ್ಸೆಂಟ್ ಹೇಗಿದೆ ಅಂತ ಎಲ್ಲವೂ ಟುಗೆದರ್ ರನ್ ಆಗ್ತಾನೇ ಇರುತ್ತೆ. ಆದರೆ ಸ್ಪೋಕನ್ ಇಂಗ್ಲಿಷ್ ಇಸ್ ನಾಟ್ ಅಬೌಟ್ ಪರ್ಫೆಕ್ಷನ್, ಇಟ್ ಈಸ್ ಜಸ್ಟ್ ಅಬೌಟ್ ಕಮ್ಯುನಿಕೇಷನ್. ಸ್ಪೋಕನ್ ಇಂಗ್ಲಿಷ್ ಅಂದರೆ ಪರ್ಫೆಕ್ಷನ್ ಅಲ್ಲ, ಕಮ್ಯುನಿಕೇಷನ್ ಮಾತ್ರ. ನೀವು ಮಾತನಾಡುವಾಗ ಐ ಡಿಡ್ ಗೋ ಅಂತ ಹೇಳಬೇಕಾ, ಐ ವೆಂಟ್ ಅಂತ ಹೇಳಬೇಕಾ ಅಂತ ಯೋಚಿಸ್ತಾ ಇರುವಾಗ ಅಷ್ಟರಲ್ಲಿ ಆ ಮೂಮೆಂಟ್ ಕೈ ತಪ್ಪಿ ಹೋಗುತ್ತೆ. ಸೆಕೆಂಡ್ ರೀಸನ್ ಏನಂದರೆ ಲ್ಯಾಕ್ ಆಫ್ ಲಿಸ್ನಿಂಗ್. ನೀವು ಇಂಗ್ಲಿಷ್ ಸಾಕಷ್ಟು ಕೇಳದೇ ಇದ್ದರೆ ನಿಮ್ಮ ಬ್ರೈನ್ಗೆ ಸೆಂಟೆನ್ಸ್ ಪ್ಯಾಟ್ರನ್ಸ್ ಪಿಕ್ ಆಗೋದಿಲ್ಲ. ಸ್ಪೀಕಿಂಗ್ ಅಂದರೆ ವರ್ಡ್ಸ್ ಥಿಂಕ್ ಮಾಡೋದು ಅಲ್ಲ, ಪ್ಯಾಟ್ರನ್ಸ್ನ ರಿಪೀಟ್ ಮಾಡೋದು. ನೀವು ಐ ಆಮ್ ಆನ್ ಮೈ ವೇ ಅಥವಾ ಟೇಕ್ ಯೋರ್ ಟೈಮ್ ಅಂತ ಫ್ರೇಸಸ್ ರಿಪೀಟ್ ಆಗಿ ಕೇಳ್ತಾ ಇದ್ದರೆ ಬ್ರೈನ್ ಅದನ್ನು ಸ್ಟೋರ್ ಮಾಡಿಕೊಳ್ಳುತ್ತೆ. ನಂತರ ಮಾತನಾಡುವಾಗ ಎಫರ್ಟ್ ಇಲ್ಲದೆ ಆಟೋಮೆಟಿಕ್ ಆಗಿ ಹೊರಗೆ ಬರುತ್ತವೆ. ಇಂಗ್ಲಿಷ್ ಕೇಳೋದಿಲ್ಲ ಅಂದರೆ ಬ್ರೈನ್ ಎಂಟಿ ಆಗಿರುತ್ತೆ, ಖಾಲಿ ಆಗಿರುತ್ತೆ ಬ್ರೈನ್. ಕೇಳ್ತಾ ಇದ್ದರೆ ಸ್ಪೀಕಿಂಗ್ ಆಟೋಮೆಟಿಕ್ ಆಗಿ ಫ್ಲೂಯೆಂಟ್ ಆಗಿ ಬರುತ್ತೆ. ಸೊ ರಿಮೆಂಬರ್, ಲಿಸನ್ ಮೋರ್, ಸ್ಪೀಕ್ ಬೆಟರ್. ಥರ್ಡ್ ರೀಸನ್ ಏನಂದರೆ ಥಿಂಕಿಂಗ್ ಇನ್ ಕನ್ನಡ ಫಸ್ಟ್. ನೀವು ಮೊದಲು ಕನ್ನಡದಲ್ಲಿ ಯೋಚಿಸಿ ನಂತರ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗ್ತೀರ. ಆ ಟ್ರಾನ್ಸ್ಲೇಷನ್ ಡಿಲೇನಿಂದ ಬ್ರೈನ್ ಬ್ಲ್ಯಾಂಕ್ ಆಗುತ್ತೆ. ಉದಾಹರಣೆಗೆ, ನಾನು ಊಟ ಮಾಡಬೇಕು ಅಂತ ನೀವು ಯೋಚಿಸ್ತೀರ. ಅದನ್ನು ಯೋಚಿಸಿ ಟ್ರಾನ್ಸ್ಲೇಟ್ ಮಾಡೋ ಬದಲು ಡೈರೆಕ್ಟಾಗಿ ಐ ಹ್ಯಾವ್ ಟು ಈಟ್ ಲಂಚ್ ಅಂತ ಇಂಗ್ಲೀಷಲ್ಲೇ ಯೋಚನೆ ಪ್ರಾರಂಭಿಸಿ. ಯಾಕಂದರೆ ಟ್ರಾನ್ಸ್ಲೇಷನ್ ಸ್ಲೋ ಪ್ರೋಸೆಸ್, ಥಿಂಕಿಂಗ್ ಡೈರೆಕ್ಟ್ ಇಂಗ್ಲಿಷ್ ಫಾಸ್ಟ್ ಪ್ರೋಸೆಸ್. ಸೊ ರಿಮೆಂಬರ್, ಮೊದಲು ಕನ್ನಡ ನಂತರ ಇಂಗ್ಲಿಷ್ ಅಲ್ಲ, ಸ್ಟ್ರೇಟ್ ಇಂಗ್ಲಿಷ್ ಥಿಂಕಿಂಗ್ ಮಾಡಬೇಕು. ಫೋರ್ತ್ ರೀಸನ್ ಏನಂದರೆ ಫಿಯರ್ ಆಫ್ ಮಿಸ್ಟೇಕ್ಸ್. ತಪ್ಪು ಮಾಡಿದರೆ ಜನರು ನಗಾಡ್ತಾರೆ ಅನ್ನೋ ಭಯ ನಮ್ಗಳಿಗೆ ಇರುತ್ತೆ ಅಲ್ವಾ? ಅದಕ್ಕಾಗಿ ಬ್ರೈನ್ ನಮಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಏನು ಮಾಡುತ್ತೆ ಅಂದರೆ ಸೈಲೆಂಟ್ ಆಗಿರೋಕ್ಕೆ ಫೋರ್ಸ್ ಮಾಡುತ್ತೆ ನಮ್ಮನ್ನು. ಬಟ್ ರಿಮೆಂಬರ್, ಮಿಸ್ಟೇಕ್ಸ್ ಆರ್ ಪಾರ್ಟ್ ಆಫ್ ಲರ್ನಿಂಗ್. ಕಾನ್ಫಿಡೆಂಟ್ ಆಗಿ ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಅಂತ ಹೇಳಿದರೆ ಆ ಸೆಂಟೆನ್ಸ್ನೇ ರೆಸ್ಪೆಕ್ಟ್ ಕೊಡುತ್ತೆ. ಸೈಲೆನ್ಸ್ ಅಲ್ಲ, ಎಫರ್ಟ್ಸ್ ಇಂಪಾರ್ಟೆಂಟ್. ಸೊ ಡೋಂಟ್ ಫಿಯರ್ ಮಿಸ್ಟೇಕ್ಸ್, ಸ್ಪೀಕ್, ಲರ್ನ್ ಆ್ಯಂಡ್ ಇಂಪ್ರೂವ್. Now, before we move to solutions, let's understand the common mistakes English learners make. Common mistakes ನಲ್ಲಿ first mistake ಏನಂದ್ರೆ memorizing sentences. Many learners
ಹಂಡ್ರೆಡ್ಸ್ ಆಫ್ ಸೆಂಟೆನ್ಸಸ್ನ ಮೆಮೊರೈಸ್ ಮಾಡ್ತಾರೆ, ಬೈ ಹಾರ್ಟ್ ಮಾಡ್ಕೊಳ್ತಾರೆ. ಆದರೆ ರಿಯಲ್ ಸಿಚುವೇಶನ್ ಬಂದಾಗ ಮಾತನಾಡೋಕ್ಕೆ ಆಗೋದಿಲ್ಲ. ಏಕೆಂದರೆ ಸ್ಪೀಕಿಂಗ್ ಒಂದು ಸ್ಕಿಲ್, ಮೆಮೊರಿ ಟೆಸ್ಟ್ ಅಲ್ಲ. ಎಕ್ಸಾಮ್ ಬರೆಯೋ ಥರ ಸೆಂಟೆನ್ಸಸ್ ಮೆಮೊರೈಸ್ ಮಾಡಿದರೆ ಫ್ಲೂಯೆನ್ಸಿ ಬರಲ್ಲ. ಈಗ ನೀವು ಐ ಆಮ್ ರೈಟಿಂಗ್ ಅ ಲೆಟರ್ ಅಂತ ಸೆಂಟೆನ್ಸ್ ಮನಸ್ಸಿನಲ್ಲಿ ಬೈ ಹಾರ್ಟ್ ಮಾಡಿಕೊಂಡು ಬರೆಯೋಬೇಕಾದ್ರೆ ಅದಕ್ಕಿಂತ ಒಳ್ಳೆಯದು ಸಿಚುವೇಶನ್ಗೆ ಫಿಟ್ ಆಗೋ ಥರ ಸಿಂಪಲ್ ಫ್ಲೆಕ್ಸಿಬಲ್ ಲೈನ್ಸ್ ಯೂಸ್ ಮಾಡಬೇಕು. ಐ ಆಮ್ ರೈಟಿಂಗ್ ಅ ಲೆಟರ್ ಅಂತ ಬೈ ಹಾರ್ಟ್ ಮಾಡೋ ಬದಲು ಐ ಆಮ್ ರೈಟಿಂಗ್ ನೌ, ಅಥವಾ ವೇಟ್ ಐ ಆಮ್ ರೈಟಿಂಗ್ ಸಮಥಿಂಗ್ ಅಂತ ಬರಿಬೇಕು. ಇಂಥ ಸಿಂಪಲ್ ಸೆಂಟೆನ್ಸಸ್ ಡಿಫ್ರೆಂಟ್ ಸೊಲ್ಯೂಷನ್ಸ್ಗೆ ಅಡ್ಜಸ್ಟ್ ಆಗುತ್ತವೆ. 100 ಸೆಂಟೆನ್ಸಸ್ ನೆನಪಿಟ್ಟರೂ ಯೂಸ್ ಮಾಡದೇ ಇದ್ದರೆ ವ್ಯಾಲ್ಯೂ ಇಲ್ಲ. ಸಿಂಪಲ್ ಸೆಂಟೆನ್ಸಸ್ ರಿಪೀಟ್ ಆಗಿ ಯೂಸ್ ಮಾಡಿದರೆ ಕಾನ್ಫಿಡೆನ್ಸ್ ಬರುತ್ತೆ, ಇಂಗ್ಲಿಷ್ ನ್ಯಾಚುರಲ್ ಆಗಿ ಫ್ಲೋ ಆಗುತ್ತೆ. ಕಾಮನ್ ಮಿಸ್ಟೇಕ್ಸ್ನಲ್ಲಿ 2ನೇ ಮಿಸ್ಟೇಕ್ ಏನಂದರೆ ಗ್ರಾಮರ್ ಫಸ್ಟ್ ಪ್ರಾಕ್ಟೀಸ್ ಲೇಟರ್ ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ. ತುಂಬ ಲರ್ನರ್ಸ್ ಮೊದಲು ಗ್ರಾಮರ್ ಪರ್ಫೆಕ್ಟ್ ಆಗಬೇಕು, ನಂತರ ಮಾತಾಡ್ತೀನಿ ಅಂತ ಯೋಚಿಸ್ತಾರೆ. ಆದರೆ ರಿಯಾಲಿಟಿ ಏನಂದರೆ ಗ್ರಾಮರ್ ಮಾಸ್ಟರ್ ಆದಮೇಲೆ ಸ್ಪೀಕಿಂಗ್ ಬರಲ್ಲ. ಕಿಡ್ಸ್ ಎಕ್ಸಾಂಪಲ್ ನೋಡಿ, ಮಕ್ಕಳು ಏನು ಮಾಡ್ತಾರೆ, ಅವರು ಗ್ರಾಮರ್ ಕಲಿಯೋದಕ್ಕಿಂತ ಮೊದಲು ಮಾತನಾಡೋಕ್ಕೆ ಕಲಿತಾರೆ. ಈಗ ಉದಾಹರಣೆಗೆ ಕೆಲವು ಸಮಯದಲ್ಲಿ ನೀವು ಹೀ ಗೋ ಮಾರ್ಕೆಟ್ ಯೆಸ್ಟರ್ಡೇ ಅಂತ ಹೇಳ್ತೀರಾ ಅಂತ ತಪ್ಪು ಆಗ್ಬೋದು, ನೋ ಪ್ರಾಬ್ಲಮ್. ಪ್ರಾಕ್ಟೀಸ್ ಮಾಡಿದಂತೆ ಸ್ಲೋಲಿ ಹೀ ವೆಂಟ್ ಟು ದ ಮಾರ್ಕೆಟ್ ಯೆಸ್ಟರ್ಡೇ ಅಂತ ಕರೆಕ್ಟ್ ಆಗುತ್ತೆ. ಸೊ ಗ್ರಾಮರ್ ಪರ್ಫೆಕ್ಟ್ ಆಗಬೇಕು ಅನ್ನೋದಿಲ್ಲ, ಫಸ್ಟ್ ಮಾತನಾಡಬೇಕು. ತಪ್ಪಾದರೂ ಮಾತನಾಡಿ. ಪ್ರಾಕ್ಟೀಸ್ ಮಾಡಿದರೆ ಕರೆಕ್ಟಾಗಿ ಆಟೋಮ್ಯಾಟಿಕಲಿ ಫ್ಲೂಯೆನ್ಸಿ ಬರುತ್ತೆ, ನಿಮ್ಮ ಸೆಂಟೆನ್ಸಸ್ನೂ ಕೂಡ ಕರೆಕ್ಟ್ ಆಗುತ್ತೆ. ಕಾಮನ್ ಮಿಸ್ಟೇಕ್ಸ್ನಲ್ಲಿ 3ನೇ ಮಿಸ್ಟೇಕ್ ಏನಂದರೆ ನೋ ಇಂಗ್ಲಿಷ್ ಎನ್ವೈರ್ಮೆಂಟ್. ನಿಮ್ಮ ಡೈಲಿ ಲೈಫ್ನಲ್ಲಿ ಮೊಬೈಲ್, ಯೂಟ್ಯೂಬ್, ಸಾಂಗ್ಸ್, ಸೋಷಿಯಲ್ ಮೀಡಿಯಾ ಎಲ್ಲವೂ ಕನ್ನಡದಲ್ಲೇ ಇದ್ದರೆ ಬ್ರೈನ್ ಇಂಗ್ಲೀಷ್ನಲ್ಲಿ ಯೋಚನೆ ಮಾಡೋದು ತುಂಬ ಕಷ್ಟ ಅಲ್ವಾ? ಇಂಗ್ಲಿಷ್ ಕೇಳದೆ, ನೋಡದೆ, ಬಳಸದೆ ಫ್ಲೂಯೆನ್ಸಿ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಲಾಜಿಕೇ ಇಲ್ಲ. ಎನ್ವೈರ್ಮೆಂಟ್ ಚೇಂಜ್ ಮಾಡೋದು ಕಂಪಲ್ಸರಿ. ಬಿಗ್ ಚೇಂಜಸ್ ಬೇಕಿಲ್ಲ, ಸ್ಮಾಲ್ ಸ್ಟೆಪ್ ಸಾಕು. ಫೋನ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಚೇಂಜ್ ಮಾಡಿ, ಡೈಲಿ ಕನಿಷ್ಠ ಒಂದು ಇಂಗ್ಲೀಷ್ ವಿಡಿಯೋ ವಾಚ್ ಮಾಡಿ ನೋಡಿ. ಸಾಂಗ್ಸ್ ಕೂಡ ಇಂಗ್ಲೀಷ್ನಲ್ಲೇ ಕೇಳಿ. ದಿನಕ್ಕೆ ಜಸ್ಟ್ 2 ಮಿನಿಟ್ಸ್ ಮಿರರ್ ಮುಂದೆ ಇಂಗ್ಲೀಷ್ನಲ್ಲಿ ಮಾತಾಡಿದರೆ ಸಾಕು. ಮೊಬೈಲ್, ಯೂಟ್ಯೂಬ್, ಸಾಂಗ್ಸ್ ಇಂಗ್ಲೀಷ್ನಲ್ಲೇ ಇರಲಿ. ಇಂಥ ಎನ್ವೈರ್ಮೆಂಟ್ ಇದ್ದರೆ ಸ್ಲೋಲಿ ನಿಮ್ಮ ಮೈಂಡ್ ಇಂಗ್ಲೀಷ್ಗೆ ಸೆಟ್ ಆಗುತ್ತೆ. ಸ್ಪೀಕಿಂಗ್ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. Now that we understand the problems and common mistakes, let's move to the most important part, that is solutions. ಇಂಗ್ಲಿಷ್ ಇಂಪ್ರೂವ್ ಆಗೋದು ಓವರ್ನೈಟ್ ಅಲ್ಲ, ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಫಾಲೋ ಮಾಡಬೇಕು. ಸಿಂಪಲ್ ಹ್ಯಾಬಿಟ್ಸ್ ಫಾಲೋ ಮಾಡಿದರೆ ಸ್ಪೋಕನ್ ಇಂಗ್ಲಿಷ್ ಆಟೋಮ್ಯಾಟಿಕ್ಲಿ ಇಂಪ್ರೂವ್ ಆಗುತ್ತೆ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಸ್ಟೆಪ್ 1. ಸೊ ಫಸ್ಟ್ ಸ್ಟೆಪ್ ಏನಂದರೆ ಥಿಂಕ್ ಇನ್ ಇಂಗ್ಲಿಷ್. ಬಿಗ್ ಸೆಂಟೆನ್ಸಸ್ ಬೇಡ, ದೊಡ್ಡದು ವಾಕ್ಯಗಳು ಬೇಡ. ಡೈಲಿ ಆ್ಯಕ್ಟಿವಿಟೀಸ್ ಜೊತೆ ಇಂಗ್ಲಿಷ್ ಟ್ರೈನ್ ಮಾಡಬೇಕು. ಬ್ರಷ್ ಮಾಡ್ತಾ ಇದ್ದಾಗ ಐ ಆಮ್ ಬ್ರಷಿಂಗ್ ಮೈ ಟೀತ್ ಅಂತ ಹೇಳಿ. ಕುಕ್ಕಿಂಗ್ ಮಾಡ್ತಾ ಇದ್ದಾಗ ಐ ಆಮ್ ಚಾಪಿಂಗ್ ವೆಜಿಟೇಬಲ್ಸ್, ಐ ಆಮ್ ಕಟ್ಟಿಂಗ್ ಆನಿಯನ್ಸ್ ಅಥವಾ ಐ ಆಮ್ ಕುಕ್ಕಿಂಗ್ ಅಂತ ಥಿಂಕ್ ಮಾಡಿ. ವಾಕ್ ಮಾಡ್ತಾ ಇದ್ದಾಗ ಐ ಆಮ್ ಗೋಯಿಂಗ್ ಟು ದ ಶಾಪ್ ಅಂತ ಇಂಗ್ಲೀಷಲ್ಲೇ ಯೋಚಿಸಿ. ದಿನದ ಕೆಲಸ ಮಾಡ್ತಾ ಇಂಗ್ಲೀಷ್ನಲ್ಲಿ ಯೋಚಿಸಿದ್ರೆ ಟ್ರಾನ್ಸ್ಲೇಷನ್ ಸ್ಟಾಪ್ ಆಗುತ್ತೆ. ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋ ಹ್ಯಾಬಿಟ್ ಬ್ರೇಕ್ ಆಗುತ್ತೆ. ಜಸ್ಟ್ ಡೈಲಿ 5 to 10 ಮಿನಿಟ್ಸ್ ಇದನ್ನು ಫಾಲೋ ಮಾಡಿದರೆ ಫ್ಲೂಯೆನ್ಸಿ ನ್ಯಾಚುರಲಿ ಬರೋದು. ಸೆಕೆಂಡ್ ಸ್ಟೆಪ್ ಏನಂದರೆ ಶ್ಯಾಡೋಯಿಂಗ್ ಟೆಕ್ನಿಕ್. ಶ್ಯಾಡೋಯಿಂಗ್ ಅಂದರೆ ಲಿಸನ್ ಆ್ಯಂಡ್ ರಿಪೀಟ್ ಲೈಕ್ ಎನ್ ಎಕೋ. ಆಡಿಯೋ ಕೇಳಿ ಗ್ಯಾಪ್ ಕೊಡದೆ ಸೇಮ್ ಟೋನ್, ಸೇಮ್ ಸ್ಪೀಡ್, ಸೇಮ್ ಇಮೋಷನ್ನ ಕಾಪಿ ಮಾಡಿ. ಈಗ ಉದಾಹರಣೆಗೆ ಒಂದು ಆಡಿಯೋನಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಡೇ ಅಂತ ಬಂದರೆ ಇಮಿಡಿಯೇಟ್ಲಿ ನೀವು ಇಟ್ಸ್ ಅ ಬ್ಯೂಟಿಫುಲ್ ಡೇ
ಅಂತ ರಿಪೀಟ್ ಮಾಡಿ. ಪಾಸ್ ಮಾಡಬೇಡಿ, ಥಿಂಕ್ ಮಾಡಬೇಡಿ, ಜಸ್ಟ್ ಫ್ಲೋ. ಇದರಿಂದ ಆಕ್ಸೆಂಟ್ ಇಂಪ್ರೂವ್ ಆಗುತ್ತೆ, ರಿದಮ್ ಕರೆಕ್ಟ್ ಆಗುತ್ತೆ, ಫ್ಲೂಯೆನ್ಸಿ ಸ್ಮೂತ್ ಆಗುತ್ತೆ. ಆಡಿಯೋ ಕೇಳಿ ಅದೇ ರೀತಿಯಲ್ಲಿ ಹೇಳಿದರೆ ಪ್ರೊನೌನ್ಸಿಯೇಷನ್ ನ್ಯಾಚುರಲ್ ಆಗುತ್ತೆ. ಬ್ರೈನ್ ಇಂಗ್ಲಿಷ್ ಫ್ಲೋಗೆ ಟ್ರೈನ್ ಆಗುತ್ತೆ. ಥರ್ಡ್ ಸ್ಟೆಪ್ ಏನಂದರೆ ರೆಕಾರ್ಡ್ ಯೋರ್ ಸೆಲ್ಫ್. ದಿನಕ್ಕೆ ಜಸ್ಟ್ 1 ಮಿನಿಟ್ ನಿಮ್ಮ ವಾಯ್ಸ್ ರೆಕಾರ್ಡ್ ಮಾಡಿ. ಟಾಪಿಕ್ ಸಿಂಪಲ್ ಆಗಿರಲಿ. ಉದಾಹರಣೆಗೆ ಮೈ ಫೇವ್ರೆಟ್ ಫುಡ್ ಅಂತ ತಿಳ್ಕೊಳ್ಳಿ ಒಂದು ಟಾಪಿಕ್. ಓಕೆ, ಆವಾಗ ನೀವು ಐ ಲವ್ ಬಿರಿಯಾನಿ, ಇಟ್ ಸ್ಮೆಲ್ಸ್ ಡೆಲಿಷಿಯಸ್, ಐ ಯೂಶಲಿ ಈಟ್ ಆನ್ ಸಂಡೇಸ್ ಅಂತ ಮಾತನಾಡಿ. ನಂತರ ಆ ರೆಕಾರ್ಡಿಂಗ್ ಮತ್ತೆ ಕೇಳಿ. ಯಾವ ವರ್ಡ್ಸ್ ಮಿಸ್ ಆಯಿತು, ಎಲ್ಲಿ ಪಾಸ್ ಜಾಸ್ತಿ ಆಯಿತು, ಯಾವ ಸೆಂಟೆನ್ಸ್ ಬೆಟರ್ ಆಗ್ಬೋದು ಅಂತ ನೋಟಿಸ್ ಮಾಡಿ. ಜಡ್ಜ್ ಮಾಡಬೇಡಿ, ಕರೆಕ್ಟ್ ಮಾಡ್ಕೊಳ್ಳಿ. ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಇಂಪ್ರೂವ್ಮೆಂಟ್ ಕ್ಲಿಯರ್ಲಿ ಕಾಣ್ತದೆ. ಕಾನ್ಫಿಡೆನ್ಸ್ ಕೂಡ ಸ್ಲೋಲಿ ಬಿಲ್ಡ್ ಆಗುತ್ತೆ. ಫೋರ್ತ್ ಸ್ಟೆಪ್ ಏನಂದರೆ ಡೈಲಿ ವೊಕ್ಯಾಬ್ಯುಲರಿ ಯೂಸ್. ಒಂದು ದಿನಕ್ಕೆ 50 ವರ್ಡ್ಸ್ ಕಲಿಯೋದು ಬೇಡ, ಜಸ್ಟ್ 5 ಯೂಸ್ಫುಲ್ ವರ್ಡ್ಸ್ ಸಾಕು. ಉದಾಹರಣೆಗೆ ಎಕ್ಸೈಟೆಡ್, ಪ್ರಿಪೇರ್, ಜರ್ನಿ, ಡೆಲಿಷಿಯಸ್, ಟಯರ್ಡ್. ಸೊ ಈ ವರ್ಡ್ಸನ್ನು ಸೆಂಟೆನ್ಸಸ್ನಲ್ಲಿ ಯೂಸ್ ಮಾಡಿ. ಐ ಆಮ್ ಎಕ್ಸೈಟೆಡ್ ಅಬೌಟ್ ಟುಮಾರೋ ಅಂತ ಹೇಳಿ. ಐ ಆಮ್ ಪ್ರಿಪೇರಿಂಗ್ ಬ್ರೇಕ್ಫಾಸ್ಟ್. ದ ಜರ್ನಿ ವಾಸ್ ಲಾಂಗ್. ದ ಫುಡ್ ವಾಸ್ ಡೆಲಿಷಿಯಸ್. ಐ ಆಮ್ ಟಯರ್ಡ್ ಆಫ್ಟರ್ ವರ್ಕ್. ವರ್ಡ್ಸ್ ಲರ್ನ್ ಮಾಡಾದ್ಮೇಲೆ ನೋಟ್ಬುಕ್ನಲ್ಲಿ ಬಿಡಬೇಡಿ. ಡೇ ಟು ಡೇ ಈ ಸೆಂಟೆನ್ಸಸ್ನ ಉಪಯೋಗಿಸಿ. 5 ಯೂಸ್ಫುಲ್ ವರ್ಡ್ಸ್ ಕಲಿತು ದಿನದ ಸೆಂಟೆನ್ಸ್ನಲ್ಲಿ ಉಪಯೋಗಿಸಿದ್ರೆ ನೆನಪು ಸ್ಟ್ರಾಂಗ್ ಆಗುತ್ತೆ, ಫ್ಲೂಯೆನ್ಸಿ ಕೂಡ ನ್ಯಾಚುರಲ್ ಆಗಿ ಇಂಪ್ರೂವ್ ಆಗುತ್ತೆ. ಸೊ ಡೇ ಟು ಡೇ ಲೈಫಲ್ಲಿ 5 ಯೂಸ್ಫುಲ್ ವರ್ಡ್ಸ್ನ ಕಲೀರಿ ಮತ್ತು ಅದನ್ನು ಸೆಂಟೆನ್ಸಸ್ನಲ್ಲಿ ಉಪಯೋಗಿಸಿ. Now, the last and final step is 5th step, and that is speak without fear. ರಾಂಗ್ ಆಗುತ್ತೆ ಅನ್ನೋ ಭಯದಿಂದ ಮಾತಾಡದೆ ಇರೋದು ಬಿಗ್ಗೆಸ್ಟ್ ಮಿಸ್ಟೇಕ್. ಈವನ್ ರಾಂಗ್ ಇಂಗ್ಲಿಷ್ ಇಸ್ ಬೆಟರ್ ದೆನ್ ಸೈಲೆನ್ಸ್. ಪೀಪಲ್ ಡೋಂಟ್ ಲಾಫ್ ಅಟ್ ಲರ್ನರ್ಸ್, ದೇ ರೆಸ್ಪೆಕ್ಟ್ ಎಫರ್ಟ್. ಸೊ ಚಾಲೆಂಜ್ ಯೋರ್ ಸೆಲ್ಫ್. ಇವತ್ತು 10 ಮಿನಿಟ್ಸ್ ಇಂಗ್ಲಿಷ್ ಮಾತ್ರ ಮಾತನಾಡ್ತೀನಿ ಅಂತ ಡಿಸೈಡ್ ಮಾಡಿ. ತಪ್ಪಾದರೂ ಕಂಟಿನ್ಯೂ ಮಾಡಿ, ಸ್ಟಾಪ್ ಮಾಡಬೇಡಿ. ಡೈಲಿ ಜಸ್ಟ್ 10 ಮಿನಿಟ್ಸ್ ಫಿಯರ್ಲೆಸ್ ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾಡಿದರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಫ್ಲೂಯೆನ್ಸಿ ಆಟೋಮ್ಯಾಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಸೊ ಸ್ಪಾರ್ಕ್ಸ್, ನೌ ಯು ನೋ. ಇಟ್ಸ್ ನಾಟ್ ದ್ಯಾಟ್ ಯು ಡೋಂಟ್ ನೋ ಇಂಗ್ಲಿಷ್, ಯು ಆಲ್ರೆಡಿ ನೋ ಎನಫ್. You just need regular practice, confidence, and a good listening habit. Think in English, speak daily, and never be afraid of mistakes. Mistakes are not failures. They are proof that you are learning. ಹಾಗಾಗಿ ಸ್ಪಾರ್ಕ್ಸ್, ಇಂಗ್ಲಿಷ್ ಗೊತ್ತಿದೆ ನಿಮಗೆ. ಬೇಕಾದದ್ದು ಪ್ರಾಕ್ಟೀಸ್, ಕಾನ್ಫಿಡೆನ್ಸ್, ಲಿಸ್ನಿಂಗ್ ಹ್ಯಾಬಿಟ್ ಮಾತ್ರ. ಇವತ್ತೇ ಪ್ರಾರಂಭಿಸಿ. ಬಿಕಾಸ್ one step is tomorrow's progress. Just start and fluency will flow. I hope you like this video. See you in the next video. Until then, bye.